ಗಡಿವಾರಗಳು ಮುರಿಯಲ್ಪಡ್ತಾನೆ ಯೇಸು ಯಾವಾಗ ನೀನು ಪ್ರಾರ್ಥನೆ ಮಾಡ್ತಿ. ನೋಡಿ ಯಾವ ರೀತಿಯಾಗಿ 12 ಆ ಮಂದಿ ಅಪೊಸ್ತಲರಾದ ದೇವರ ಶಿಷ್ಯರಾಗಿದ್ದ ಅವರು ಯಾರಾದರೂ ಕೇಳಿಸಿದರ ಇದು ನೀ ಹಿಂಗೆ ಮಾಡು, ನೀ ಈ ರೀತಿಯಾಗಿ ನೀ ಸತ್ಯವಿದೆ ಬರೆಯೋದಿಲ್ಲ. ಪವಿತ್ರಾತ್ಮ ದೇವರವರಲ್ಲಿ ವಾಸವಾಗಿದ್ದ. ಆ ಪವಿತ್ರಾತ್ಮ ದೇವರು ಯಾವಾಗ ಬರ್ತಾನಂದ್ರೆ ನೀವು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಬರಬೇಕಾದ ಯೇಸು ಕ್ರಿಸ್ತನು ಈತನೇ ಮಸಿಯನಂತ ಹೇಳಿ ಆತನನ್ನು ನಂಬಿದಾಗ ಆ ನಂಬಿಕೆ ಮೂಲಕ ನಿಮ್ಗೆ ಏನಾಗ್ತದ, ಮುಂದುವರಿಯಲ್ಪಡ್ತದ. ನೀವು ಪವಿತ್ರಾತ್ಮನಾಗಿ ಅಭಿಷೇಕ ಉಳ್ಳವರಾಗಿ ಪವಿತ್ರಾತ್ಮನಲ್ಲಿ ನಡೆಯುವಾಗ ಆತ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಪ್ರಾರ್ಥನೆಗೆ ಆನ್ಸರ್ ಕೊಟ್ಟು ನಿಮ್ಮ ಪ್ರಾರ್ಥನೆಯಲ್ಲಿ ನಿತ್ಯ ನೀವು ನಡೆಯುವಾಗ ನಿಮ್ಮ ಬರುವ ಸಮಸ್ಯೆಗೆ ಯಾವ ಮಾರ್ಗ ಹಿಡಿಬೇಕಂತ ಹೇಳಿ ನಿಮಗೂ ಬೋಧಿಸುವಂತ, ನಿಮ್ಮ ಹೃದಯದಲ್ಲಿ ಮಾತಾಡ್ತಾನೆ, ನಿಮ್ಮನ್ನು ಯಾರಾದರ ಮೂಲಕ ನಿಮಗೆ ಸಹಾಯ ಮಾಡುವಂತನಾಗಿದ್ದಾನೆ ಪವಿತ್ರಾತ್ಮ ದೇವರು. ಯೇಸು ಕ್ರಿಸ್ತನು ಬಲವಾಗಿ ನಿಮ್ಮಲ್ಲಿ ಕಾರ್ಯ ಮಾಡಬೇಕಾದರೆ ಆತನಿಗೆ ಮೊದಲನೇದಾಗಿ ಪ್ರಾರ್ಥನೆ, ಎಡಬಿಡದೆ ಪ್ರಾರ್ಥನೆ. ನಾನು ನಿನ್ನೆ ವಾಕ್ಯದಲ್ಲಿ ಹೇಳಿದ್ದೇನೆ, ಸಾಧಾರಣವಾಗಿ ನಾವು ಜನರು ಯೇಸುವಿನ ಸಮ್ಮುಖದಲ್ಲಿ ಹೋಗಿ ನೀನು ಮುಂಜಾನೆ 1 ತಾಸು ಮಧ್ಯಾಹ್ನ 1 ತಾಸು ಮಾಡಬಹುದು ಪ್ರಾರ್ಥನೆ, ಇಲ್ಲಾಂದರೆ ನೀವು ಮುಂಜಾನೆ ಏಳುವಾಗ 1 ತಾಸು ಪ್ರಾರ್ಥನೆ, ನೈಟ್ ಮಲಗುವಾಗ 1 ತಾಸು ಪ್ರಾರ್ಥನೆ, ಮಧ್ಯಾಹ್ನದಲ್ಲಿ 1 ½ ಪ್ರಾರ್ಥನೆ ಮಾಡಿದಾಗ ನಿನ್ನ ದಿನದ ಕೆಲಸಗಳು, ನಿನ್ನ ಮಾಟ ಮಂತ್ರಗಳು, ನೀನು ಎಲ್ಲಿ ಸ್ಟಕ್ ಆಗಿದಿ ಅವೆಲ್ಲ ದ್ವಾರಗಳು ತೆರೆಯುತ್ತಾ ಏಸಾಗಿದೆ. ಅದೇ ಪಾಸ್ಟರ್ಗಳಿಗಾಗಿ, ಸೇವೆ ಮಾಡುವವರಿಗಾಗಿ ದಿನದಲ್ಲಿನೇ 1 ದಿನಕ್ಕೆ 4 ಗಂಟೆನಾದರೂ ಪ್ರಾರ್ಥಿಸಬೇಕು. ಇನ್ನು ಹೆಚ್ಚಾಗಿ ನಾವು ಪ್ರಾರ್ಥಿಸಿದರೆ ಇನ್ನು ಅಷ್ಟಾಗಿ ನಮ್ಮ ಪ್ರಸನ್ನತೆ ಬೆಂಕಿಯಾಗಿ ಇಡ್ತೀವಿ. ಆತನ ಸಾಮರ್ಥ್ಯವಿರುವಂಥ ಪವಿತ್ರಾತ್ಮನವು ಫಲಗಳಿಂದ ನಡೀತೇವೆ, ಆತ್ಮನ ವರಗಳಿಂದ ಫಲವಾಗಿ ಹೇಳ್ತೇವೆ. ಯಾವಾಗ ನಿನ್ನಲ್ಲಿ ಫಲಗಳು ಬಂಧಿಸ್ತಿದ್ರೆ ಅವಾಗ ನಿಲ್ಲುತ್ತಾವಲ್ಲ, ಆಗ ಪವಿತ್ರಾತ್ಮನ ವರದಿಂದ ನೀನು ತುಂಬಲ್ಪಡ್ತಿ. ಆ ಆತ್ಮನ ವರಗಳಿಂದ ನೀನು ತುಂಬಿದಾಗ ನೀನು ಹೊಸ ಹೊಸ ಕಾರ್ಯಗಳು ಮಾಡುವಂತನಾಗಿದ್ದೀನಿ. ಯೇಸು ಕ್ರಿಸ್ತನ ಈ ಲೋಕದ ಮೇಲೆ ಬಂದಿದ್ದ ಏನೇನು ಕಾರ್ಯಗಳು ಮಾಡಿದಾನೆ, ಅದ್ಭುತ ಕಾರ್ಯ, ಸೂಚೆಯ ಕಾರ್ಯ, ಮಹಾಸೂಚೆಯ ಕಾರ್ಯ, ನನ್ನ ರೋಗಗಳು ವಾಸಿ ಮಾಡಿ ನಮ್ಮ ದುರಾತ್ಮಗಳನ್ನು ಓಡಿಸಿದ್ದಾನೆ. ನೀರಿನ ಮೇಲೆ ನಡೆದಿದ್ದಾನೆ, ಸತ್ತಿದ ಹುಡುಗಿಯನ್ನು ಎಬ್ಬಿಸಿದ್ದಾನೆ, ಸತ್ತಿದ ಲಾಜರನ್ನು ಎಬ್ಬಿಸಿದ್ದಾನೆ. ಆ ಪ್ರಧಾನ ಮಂತ್ರಿಯ ಒಂದು ಆಳನ್ನು ಆ ರೋಗದಲ್ಲಿ ಬಿದ್ದಾಗ ಅವನನ್ನು ಇಲ್ಲಿಂದನೇ ಪ್ರಾರ್ಥಿಸು ಅಂತೇಳಿ ಅವನು ಎಷ್ಟಾಗಿ ನಂಬಿಗಸ್ತನಾಗಿ ಬರ್ತಾನೆ, ಅದೇ ರೀತಿಯಾಗಿ ನೀವು ನಂಬಿಕೆಯಾಗಿ ತೋರಿಸ್ಬೇಕು. ಆತನ ಆಳಿಗಾಗಿ ಆತನೇನು ಮಾಡ್ತಾನ, ಜೀಸಸ್ ಹತ್ರ ಬಂದು ಮನವಿ ಮಾಡ್ತಾನ. ನಾನು ಹೋಗು ಅಂದರೆ 10 ಜನ ಹೋಗುತ್ತಾರೆ, ಬಾ ಅಂದರೆ 10 ಜನ ಬರ್ತಾರೆ. ಆದರೆ ನಾನು ಅಷ್ಟು ಯೋಗ್ಯನಲ್ಲ ನಿನ್ನ ಹತ್ರ ನಿಲ್ಲುವುದಕ್ಕೆ, ನೀನು ಇಲ್ಲಿಂದನೇ ಪ್ರಾರ್ಥನೆ ಮಾಡಿ ಏಸಪ್ಪ ನನ್ನ ಆಳಿಗೆ ಸ್ವಸ್ಥ ಆಗುತ್ತದೆ ಅಂತ ಹೇಳಿದಾಗ, ಆ ಚೀಫ್ ಪ್ರಧಾನನು ಹೇಳಿದಾಗ ಯೇಸು ನಂಬಿ ನೋಡಿ ಇಂಥ ವಿಶ್ವಾಸ ನಾನು ಯಾರಲ್ಲಿ ಕಂಡಿಲ್ಲ ಅಂತ ಹೇಳ್ತಾನ. ಅಂಥ ವಿಶ್ವಾಸ ನಮಗಿರಬೇಕು.